ಶೇರಿಂಗ್ನ ವಿಚಾರದ ಬಗ್ಗೆ ನಾವು ಇನ್ಕ್ಲೂಡಿಂಗ್ ನೀವು ಮತ್ತು ನಿಮ್ಮ ಶಾಸಕರು ಹಲವು ರೀತಿಯಲ್ಲಿ ಮಾತಾಡಿದ್ದಾರೆ. ಒಂದು ವಾದ ಏನು ಹೇಳುತ್ತೆ ಅಂತಂದರೆ, ಹೌದು ಪವರ್ ಶೇರಿಂಗ್ನ ವಿಚಾರಗಳು ಚರ್ಚೆ ಆಗಿದೆ, 50-50 ಅಂತಿದೆ, ಆ ಪ್ರಕಾರವಾಗಿ ಅಧಿಕಾರ ಬಿಟ್ಕೊಡ್ಬೇಕು ಅಂತ ಹೇಳಿ. ಇನ್ನೊಂದಿದೆ, ಆ ಥರದ ಮಾತುಕತೆನೇ ಆಗಿಲ್ಲ ಅಂತ ಹೇಳಿ. ಇದು ಎರಡರಲ್ಲಿ ಯಾವ ಸಾಧ್ಯತೆ ಹೆಚ್ಚಿದೆ ಅನ್ನೋ? ಈಗ ನೀವೇ ಹೇಳಿದ್ರಿ, ಈಗ ಕರೆಕ್ಟು, ಒಳ್ಳೆ ಸಬ್ಜೆಕ್ಟಿಗೆ ಬಂದ್ರಿ. ಒಂದು ಟೀಮ್ ಹೇಳ್ತದೆ ಯಾವುದೂ ಚರ್ಚೆ ಆಗಿಲ್ಲ, ಇನ್ನೊಂದು ಟೀಮ್ ಹೇಳ್ತದೆ ಚರ್ಚೆ ಆಗಿದೆ. ಇದರ ಅರ್ಥ ಏನು? ಯಾರಿಗೂ ಅದ್ರ ಮಾಹಿತಿ ಇಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಈ ಮಾಹಿತಿ ಇರೋದು ಹೈಕಮಾಂಡ್, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಆ 3 ಜನಗಳ ಮಧ್ಯೆ ಇರೋದ್ರಿಂದ ನಾನು ಆಗುತ್ತೆ ಅನ್ಬೋದು, ನೀವು ಆಗಲ್ಲ ಅನ್ಬೋದು. ಬಟ್ ಆ ಸಂದರ್ಭದಲ್ಲಿ ನಮ್ಮನ್ನ ಯಾರು ಇಲ್ಲ, ನಮ್ಮ ಆಬ್ಸೆನ್ಸಲ್ಲಿ ಅವೆಲ್ಲ ನಡೆದಿರೋದ್ರಿಂದ ಏನು ಈ ನಾವೇನು ಡಿಮ್ಯಾಂಡ್ ನಮ್ದು ಏನಪ್ಪ ಅಂದರೆ, ಕೆಲಸ ಮಾಡಿದ್ದಾರೆ, ಸಂಘಟನೆ ಆಗಿದೆ, ಅವ್ರಿಗೆ ಅವಕಾಶ ಕೊಡ್ರಿ ಅನ್ನೋದು ಬಿಟ್ಟರೆ 2 ವರ್ಷಕ್ಕೆ ಕೊಡಿ 2 ವರ್ಷಕ್ಕೆ ಕೊಡಿ ಅನ್ನೋದು ನಮ್ಮ ಡಿಮ್ಯಾಂಡ್ ಅಲ್ಲ. ಕೊಡಿ, ಪಕ್ಷಕ್ಕೆ ಒಂದು ಅಭಿವೃದ್ಧಿ, ಪಕ್ಷದ ಒಂದು ಡೆವಲಪ್ಮೆಂಟ್ಸ್ಗೋಸ್ಕರ ಮುಂದಿನ 2028 ನಾವು ಮತ್ತೆ ಬರ್ತಿದ್ದೀವಿ. ಅದನ್ನು DK ಶಿವಕುಮಾರ್ ಸಾಹೇಬರು ಪ್ರತಿ ಬಾರಿನೂ ಹೇಳ್ತಾ ಇದ್ದಾರೆ, ನಾನು ಅಧ್ಯಕ್ಷ ಇರ್ತೀನೋ ಬಿಡ್ತೀನೋ 2028 ಕಾಂಗ್ರೆಸ್ ಪಕ್ಷ ಬರುತ್ತೆ ಅಂತ. ಅಷ್ಟು ಗಟ್ಟಿಯಾಗಿ ಹೇಳ್ತಾರೆ ಅಂದರೆ ಅವರ ಒಂದು ಕೆಲಸ. ನಾನು ನಿಮ್ಮ ಮೀಡಿಯಾಗೆ ಬಂದು ಇವತ್ತು ಕೂತು ಎದುರುಗಡೆ ಮಾತಾಡ್ತೀನಿ ಅಂದರೆ ಏನಾದ್ರು ಒಂದು ವಿಷಯ ನನಗೆ ಸದೃಢವಾಗಿದ್ದರೆ ಮಾತ್ರ ನಿಮ್ಮ ಮುಂದೆ ಮಾತಾಡೋಕ್ಕಾಗ್ತದೆ.